ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಭಾನುವಾರದ್ದು ವಿಡಿಯೋ ಆಗಿರುತ್ತೆ. ಬನ್ನಿ ಒಂದು ಪುಟ್ಟ ರಂಗೋಲಿ ನೋಡ್ಕೊಂಡು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಇಂಡೋರ್ ಪ್ಲ್ಯಾಂಟ್ಸಿಗೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಸಂಡೇ ಸ್ಯಾಟರ್ಡೇ ಈ ಥರ ದಿನಗಳಲ್ಲಿ ನಾನು ಇಂಡೋರ್ ಪ್ಲ್ಯಾಂಟ್ಸಿಗೆ ನೀರು ಹಾಕೋದಾಗ್ಬೋದು ಆ ಥರ. ಇಲ್ಲಾಂದರೆ ಹಸ್ಬೆಂಡು ಕೂಡ ಹಾಕ್ತಾರೆ ಕೆಲವೊಂದು ಸಲ. ನಾನು ಹಾಕೋದಾದರೆ ರಂಗೋಲಿ ಹಾಕಿದ ತಕ್ಷಣ ಕೆಲವೊಂದು ಸಲ ನಾನು ಹಾಕ್ತೀನಿ. ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದು ಇಂಡೋರ್ ಪ್ಲ್ಯಾಂಟ್ಸ್ಗಳು. ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ನ ಇಟ್ಕೊಳ್ಳೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಡೋರ್ ಓಪನ್ ಮಾಡಿದೆ ಅಂದರೆ ನನಗೆ ಇಂಡೋರ್ ಅಥವಾ ಔಟ್ಡೋರ್ ಪ್ಲ್ಯಾಂಟ್ಸ್ಗಳನ್ನ ನೋಡೋದೇ ಒಂದು ಖುಷಿ. ಔಟ್ಡೋರ್ ಪ್ಲ್ಯಾಂಟಲ್ಲಿ ಇವತ್ತು ಯಾವ ಹೂವೆಲ್ಲ ಅರಳಿದೆ, ಆ ಥರ ಎಷ್ಟು ಗಿಡ ಚಿಗುರಿದೆ, ಆ ಥರ ಎಲ್ಲ ನೋಡೋದು ತುಂಬಾ ಖುಷಿ ಅನಿಸುತ್ತೆ. ಮತ್ತು ಏರ್ನ ಪ್ಯೂರಿಫೈ ಮಾಡುತ್ತೆ ಇಂಡೋರ್ ಪ್ಲ್ಯಾಂಟ್ಗಳನ್ನ ಇಟ್ಕೊಳ್ಳೋದ್ರಿಂದ. ಮೇಂಟೆನೆನ್ಸು ಕೂಡ ತುಂಬಾ ಕಡಿಮೆ. ನಾವು ನೆಟ್ಟ ಮೇಲೆ ವಾರಕ್ಕೆ ಒಂದು ಸಲ ನೀರು ಹಾಕಿದ್ರೂ ನಡೆಯುತ್ತೆ ಇಂಡೋರ್ ಪ್ಲ್ಯಾಂಟಿಗೆಲ್ಲ. ದಿನ ಹಾಕಬೇಕು ಅಂತ ಏನಿಲ್ಲ. ದಿನ ಹಾಕಿದ್ರೆ ಕೆಲವೊಂದು ಗಿಡಗಳು ಸಾಯೋ ಚಾನ್ಸಸ್ ಇರುತ್ತೆ. ಗಿಡಗಳೆಲ್ಲ ಕೊಳ್ತು ಹೋಗಿ ಬೇರು ಕೊಳ್ತು ಬಿಡುತ್ತೆ. ಹಾಗಾಗಿ ಬಿಸಿಲು ಬೀಳಲ್ವಲ್ಲ, ಡ್ರೈ ಆಗಲ್ಲ. ಹಾಗಾಗಿ ಇಂಡೋರ್ ಪ್ಲ್ಯಾಂಟಿಗೆಲ್ಲ ಏನು ಅಂತಂದರೆ ವಾರಕ್ಕೆ ಒಂದು ಸಲ, ಕೆಲವೊಂದು ಪ್ಲ್ಯಾಂಟಿಗೆ 15 ದಿನಕ್ಕೊಂದು ಸಲ ಹಾಕಿದ್ರೂ ಏನೂ ಆಗಿರಲ್ಲ. ಅಷ್ಟೇ ಫ್ರೆಶ್ ಆಗಿರುತ್ತೆ ಗಿಡ. ನೋಡ್ತಿದ್ರಲ್ಲ, ಇದೆರಡು ಬಂದು ಹೊಂಗೆ ಗಿಡ ಇದೆಯಲ್ಲ ಅದರದ್ದು ಕ್ರಾಸ್ ಬೀಡ್ಗಳು. ಇದೆರಡೂ ನೋಡಲಿಕ್ಕೆ ಆರ್ಟಿಫಿಷಿಯಲ್ ಗಿಡದ ಥರನೇ ಅನಿಸುತ್ತೆ. ನಮ್ಮ ಮನೆಗೆ ಯಾರು ಬಂದ್ರೂ ಫಸ್ಟಿಗೆ ಬಂದು ಆ ಗಿಡನ ಮುಟ್ಟು ನೋಡಿ ಆರ್ಟಿಫಿಷಿಯಲ್ಲ ಅಥವಾ ಒರ್ಜಿನಲ್ಲ ಅಂತ ಹೇಳಿ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ತಾರೆ. ಏಕೆಂದರೆ ಅಷ್ಟು ಗ್ರೀನಾಗಿದೆ, ನ್ಯಾಚುರಲ್ಲಾಗಿ ಇದೆ, ಅಷ್ಟು ನ್ಯಾಚುರಲ್ ಆಗಿದೆ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಹೊಂಗೆ ಗಿಡ ನೋಡ್ತೀವಲ್ಲ ಅದಕ್ಕಿಂತ ತುಂಬ ಗ್ರೀನಾಗಿದೆ ಎಲೆ. ಹಾಗಾಗಿ ಎಲ್ರಿಗೂ ಡೌಟ್, ಇದು ಆರ್ಟಿಫಿಷಿಯಲ್ಲ ಅಥವಾ ಒರ್ಜಿನಲ್ಲ ಅಂತ ಎಲ್ರಿಗೂ ಡೌಟ್ ಬರುತ್ತೆ. ನೋಡ್ತಿಲ್ಲ. ಮತ್ತು ಎಲೆನೂ ಕೂಡ ಮೇಲಿಂದ ನೀರನ್ನ ನಾವು ಗಿಡಕ್ಕೆ ಎಲೆಗಳ ಮೇಲಿಂದ ನೀರು ಹಾಕೋದ್ರಿಂದ ಏನಾಗುತ್ತೆ, ತುಂಬ ಶೈನಿಂಗ್ ಇರುತ್ತೆ ಎಲೆ ಅದ್ರದ್ದು. ನೋಡ್ತಿಲ್ಲ, ಇದು ಒಂದು ಇಂಡೋರ್ ಪ್ಲ್ಯಾಂಟು. ಇದು ವರ್ಷಕ್ಕೆ ಯಾವುದೋ ಕೆಲವೊಂದು ತಿಂಗಳಲ್ಲಿ ಮಾತ್ರ ಅದಾಗೆ ಅದು ಬರುತ್ತೆ, ಮತ್ತು ಅದೇ ಗಿಡ ಹೊಟ್ಟೋಗ್ಬಿಡುತ್ತೆ, ಸತ್ತು ಹೋಗುತ್ತೆ. ಒಳಗಡೆ ಗೆಡ್ಡೆ ಇರುತ್ತಲ್ಲ, ಅದ್ರದ್ದು ಗೆಡ್ಡೆ ಬರುತ್ತೆ, ಬೇರಲ್ಲಿ ಬರಲ್ಲ ಅದು ಗಿಡ. ಹಾಗಾಗಿ ಅದಾಗೆ ಅದು ಬರುತ್ತೆ. ನೋಡ್ತಿದ್ದೀರಲ್ಲ, ಇದು ನಾವು ತಂದಾಗ ತುಂಬ ಪುಟ್ಟ ಗಿಡ ತಂದಿದ್ದು, ಪಾಟಿಗೆ ಹಾಕಿದ್ಮೇಲೆ ಅಷ್ಟು ಹೈಟಲ್ಲಿ ಬಂದಿದೆ ಅದು. ಹೊಂಗೆ ಗಿಡದ್ದು ಕ್ರಾಸ್ ಬೀಡ್ ಅಂತ ಹೇಳಿದ್ನಲ್ಲ ಅದು. ಇದು ಬಂದು ಸ್ನೇಕ್ ಪ್ಲ್ಯಾಂಟ್. ಇದಕ್ಕಂತೂ ಒಂದು 15 ದಿನಕ್ಕೊಂದು ಸಲನೇ ನೀರು ಹಾಕೋದು. ನೋಡಿ ಎಷ್ಟು ನಾವು ಚಿಕ್ಕ ಚಿಕ್ಕ ಗಿಡ, ಒಂದು 5 ಇಂಚ್ ಇತ್ತು ಅಂದ್ಕೊಳ್ಳಿ ನಾವು ತಂದು ನೆಟ್ಟಾಗ, ಎಷ್ಟು ಬಂದಿದೆ ಅಂತೇಳಿ. ಹಾಗೆಯೇ ಪಕ್ಕ ಬರ್ತಾನೆ ಇರುತ್ತೆ ಅದು. ನೋಡಿ, ಪಾಟಲ್ಲಿ ನಾವು ಒಂದು ಅಷ್ಟೇ ಬೇರು ನೆಟ್ಟಿದ್ದು ಎಷ್ಟೆಲ್ಲ ಬಂದಿದೆ ಅಂತ ಹೇಳಿ. ಇದು ಕೂಡ ಇಂಡೋರ್ ಪ್ಲ್ಯಾಂಟೇ. ಇದು ತುಂಬ ಏನು ಹೈಟಲ್ಲಿ ಬರಲ್ಲ ಅದು. ಇದು ಮನಿ ಪ್ಲ್ಯಾಂಟ್ದು ಮತ್ತೊಂದು ಬ್ರೀಡ್ ಅಂತಲೇ ಹೇಳ್ಬೋದು. ಇದು
ನಮಗೆ ಇದು ಯಾರೋ ರಿಟರ್ನ್ ಗಿಫ್ಟ್ ಕೊಟ್ಟಿದ್ದು. ಇದನ್ನು ನಾವು ಒಂದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಅದು ಚಿಕ್ಕದು ಬೌಲ್ ಚಿಕ್ಕದಿರೋದ್ರಿಂದ ನಮಗೆ ಗಿಡ ಚಿಕ್ಕದಾಗಿಯೇ ಇದೆ. ಇದು ಕೂಡ ಮನಿ ಪ್ಲ್ಯಾಂಟೇ. ಬೌಲ್ಗಳು ನೋಡಿ, ಇದು ಪಾಟ್ ಬಂದಿದೆಯಲ್ಲ, ಇದು ತುಂಬ ಚಿಕ್ಕದಿದೆ ಪಾಟು, ಬಟ್ ಹಬ್ಬಿರೋದು ನೋಡಿ ಎಷ್ಟೆಲ್ಲ ಬಂದಿದೆ ಅಂತ ಹೇಳಿ. ಮನೆ ಹತ್ತಿರ ಈ ಥರ ಇಂಡೋರ್ ಪ್ಲ್ಯಾಂಟ್ಗಳನ್ನ ಇಟ್ಕೊಳ್ಳೋದ್ರಿಂದ ತುಂಬಾ ಖುಷಿ ಅನಿಸುತ್ತೆ. ಪಾಟಿಗೆಲ್ಲ ನೀರು ಹಾಕಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇವತ್ತು ಲಂಚ್ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಭಾನುವಾರದ ಮಧ್ಯಾಹ್ನದ ಲಂಚಿಗೆ ಅನ್ನ, ರಸಮ್ಮು, ಹಾಗೆಯೇ ಮಸಾಲ ಗೋಬಿ ಫ್ರೈ ಮಾಡ್ತಾಯಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ಮಸಾಲ ಗೋಬಿ ಫ್ರೈ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ರಸಮ್ಮಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಬೇಯಿಸಿರ್ತಕ್ಕಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ತುಂಬ ತಿಕ್ಕಾಗಿ ಬೇಯಿಸ್ಕೊಂಡಿರೋದ್ರಿಂದ ಕನ್ಸಿಸ್ಟೆನ್ಸಿ ಅಂದರೆ ರಸಮ್ಮು ಎಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ ಆ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನಾವು ನೀರನ್ನು ಈಗಲೇ ಹಾಕ್ಕೊಳ್ಬೇಕಾಗುತ್ತೆ. ನಾನು ಕುಕ್ಕರಲ್ಲಿ ಬೇಳೆ ಕೂಗಿಸ್ಕೊಂಡಿದ್ನಲ್ಲ, ಅದೇ ಕುಕ್ಕರಿಗೆ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಅದೇ ನೀರನ್ನು ವೇಸ್ಟ್ ಮಾಡಿಲ್ಲ. ಅಳತೆ ನಮಗೆ ಎಷ್ಟು ಬೇಕಷ್ಟನ್ನು ಹಾಕ್ಕೋಬೋದು. ಹಾಗೆಯೇ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ನಾನು ಹುಣಸೆ ಹಣ್ಣನ್ನು ರಸ ಮಾಡಿ ಇಟ್ಕೊಂಡಿರ್ತೀನಿ, ಬೇಕು ಅಂದಾಗ ಈಸಿಯಾಗಿ ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ನಾವು ಅದನ್ನು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಅಂದರೆ ಒಂದು ಕುದಿ ಬರಬೇಕು. ಬೇಳೆ ಮತ್ತು ಹುಣಸೆ ಹಣ್ಣಿನ ರಸ ಹಾಕಿದ್ದೀವಲ್ಲ ಅದು. ನಾನಿಲ್ಲಿ ಟೊಮೊಟೊ ಹಣ್ಣನ್ನೇನು ಯೂಸ್ ಮಾಡ್ತಿಲ್ಲ. ದಿಢೀರಾಗಿ ಮಾಡ್ಕೊಳ್ತಕ್ಕಂಥ ಒಂದು ರಸಮ್ಮು. ನೀವು ಮದುವೆ ಮನೆಯನ್ನೆಲ್ಲ ತಿಂದಿರ್ತೀರಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ರುಚಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಯಾರೋ ಗೆಸ್ಟ್ ಬಂದರು ಅಂತ ಅನ್ನುವಾಗೆಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು. ಪೌಡ್ರ್ ಮಾಡಿ ಇಟ್ಕೋಬೇಕು ಆ ಥರ ಎಲ್ಲ ಏನಿಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೊಳ್ತಕ್ಕಂಥದ್ದು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1 ಸ್ಪೂನ್ ಜೀರಿಗೆ, ಹಾಗೆಯೇ 1 ಸ್ಪೂನ್ ಕಾಳುಮೆಣಸನ್ನ ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಒಂದು 3 ಹಾಕ್ಕೊಂಡಿದ್ದೀನಿ. ಖಾರ ಇದೆ ತುಂಬ. ಹಾಗಾಗಿ ಬೆಳ್ಳುಳ್ಳಿ 8ರಿಂದ 10 ಎಷ್ಟು ಬೆಳ್ಳುಳ್ಳಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 5-6 ಎಲೆಯಷ್ಟು ಕರಿಬೇವು ಎಲೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು ಎಲೆಗಳನ್ನ ಈಗಾಗಲೇ ನಾನು ತೊಳೆದು ಒರೆಸಿ ಒಣಗಿಸಿ ಇಟ್ಕೊಂಡಿರ್ತಕ್ಕಂಥ ಕರಿಬೇವು ಎಲೆಗಳು. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಾವು ಇನ್ಸ್ಟೆಂಟಾಗಿ ಹುರಿದು ಪೇಸ್ಟ್ ಮಾಡಿ ಮಾಡ್ಕೊಳ್ಳೋದು ಯಾವುದೇ ಆಗಿದ್ರೂ ತುಂಬಾ ರುಚಿ ಕೊಡುತ್ತೆ ಅದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ. ನೋಡಿ, ತೊಳೆದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಅಂತೇನಿಲ್ಲ. ತರಿಯಾಗಿ ಮಾಡ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಇದನ್ನು ನಾವು ಇವಾಗ ಕುದಿಲಿಕ್ಕೆ ಇಟ್ಕೊಂಡಿದ್ವಲ್ಲ ಬೇಳೆಕಟ್ಟು, ಅದರೊಳಗಡೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. ನಾವು ರಸಮ್ ಕನ್ಸಿಸ್ಟೆನ್ಸಿಗೆ ನೀರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ನೋಡ್ತಿರ್ಬೋದು ನೀವು. ಈಗ ರುಬ್ಕೊಂಡಿರ್ತಕ್ಕಂಥ ಗ್ರೀನ್ ಮಸಾಲನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕಾಳುಮೆಣಸು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ರುಬ್ಬಿಟ್ಕೊಂಡಿರ್ತಕ್ಕಂಥದ್ದನ್ನು ಸೇರಿಸ್ಕೊಂಡು ಒಂದು ಚಿಟಿಕೆ ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಕೊಳ್ಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಕಲರ್ಫುಲ್ ಆಗಿರ್ತಕ್ಕಂಥ ರುಚಿಯಾದಂತಹ ರಸಮ್ಮು ನಮಗೆ ರೆಡಿಯಾಗುತ್ತೆ. ಇದಕ್ಕೆ ಒಂದು ಒಗ್ಗರಣೆನ ನಾವು ಹಾಕ್ಕೊಳ್ಬೇಕು. ಯಾವುದೇ ಸಾಂಬಾರಿಗಾದರೂ ಅಷ್ಟೇ ಒಂದು ಬೆಳ್ಳುಳ್ಳಿ ಅಥವಾ ಇಂಗಿನ ಒಗ್ಗರಣೆ ಹಾಕಿದ್ವಿ ಅಂತ ಅಂದರೆ ಅದರ ರುಚಿನೇ ಬೇರೆ. ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಹಾಗೆಯೇ ಇಂಗು. ನಾನಿಲ್ಲಿ ಎಣ್ಣೆ ತುಂಬ ಕಾದಿತ್ತು ಅನ್ನೋ ಕಾರಣಕ್ಕೆ ಫ್ಲೇಮ್ನ ಆಫ್ ಮಾಡಿದ್ದೀನಿ, ಮತ್ತು ಆನ್ ಮಾಡ್ಕೊಳ್ತೀನಿ ಲಾಸ್ಟಿಗೆ. ಒಣಮೆಣಸಿನ್ಕಾಯಿ ಎಲ್ಲವನ್ನು ಹಾಕಿ ನಾವು ನೀಟಾಗಿ ಒಗ್ಗರಣೆನ ಮಾಡಿಕೊಂಡು ರಸಮ್ಗೆ ಸೇರಿಸ್ಕೊಂಡ್ವಿ ಅಂತ ಅಂದರೆ ನಮಗೆ ರಸಮ್ಮು ರೆಡಿಯಾಗುತ್ತೆ. ದಿಢೀರಾಗಿ ಮಾಡ್ಕೊಳ್ತಕ್ಕಂಥ ರಸಮ್ಮು ಬಾಯಿ ಕೆಟ್ಟಿರುವಾಗೆಲ್ಲ ಒಂದು ಒಳ್ಳೆ ರುಚಿ ಅನಿಸುತ್ತೆ ಬಾಯಿಗೆ. ಮದುವೆ ಮನೆಯಲ್ಲೆಲ್ಲ ಸೇಮ್ ಇದೇ ಥರ ಇರುತ್ತೆ. ರುಚಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರಲ್ಲ, ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ವಿ ಅಂತ ಅಂದರೆ ರಸಮ್ಮು ರೆಡಿ ಆಯಿತು. ಒಂದು 2 ನಿಮಿಷ ಸಿಮ್ಮಲ್ಲಿ ನಾವು ಇದನ್ನು ಬೇಯಿಸ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ. ಹಾಗಾಗಿ ಇವಾಗ ಮಸಾಲ ಗೋಬಿ ಫ್ರೈ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಇದಕ್ಕೆ ಆಲ್ರೆಡಿ ಗೋಬಿನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮಾರ್ಕೆಟಿಂದ ತಂದಾಗಲೇ ಕೆಲವೊಂದು ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿನೇ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಇದನ್ನು ಕೂಡ ಹಾಗೆಯೇ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಪಾತ್ರೆಗೆ
ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವೇನು ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಗೋಬಿನ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಒಂದು ಚಿಟಿಕೆ ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು, ಬೇಯಿಸಬೇಕು ಅಂತ ಏನಿಲ್ಲ, ಗೋಬಿ ಬೇಯಬೇಕು ಅಂತೇನಿಲ್ಲ. ನೀರು ಒಂದು ಕುದಿ ಬಂದರೆ ಸಾಕು, ಫ್ಲೇಮ್ನ ಆಫ್ ಮಾಡಿ ನಾವು ಉಪಯೋಗಿಸ್ಕೊಳ್ಬೋದು. ಅಂದರೆ ಗೋಬಿನ ಬೆಳೆಯುವಾಗ ತುಂಬ ಕೆಮಿಕಲ್ನ ಯೂಸ್ ಮಾಡಿರ್ತಾರೆ ಅನ್ನೋ ಕಾರಣದಿಂದ ನಾವು ಕ್ಯಾಬೇಜ್ ಆಗ್ಬೋದು ಅಥವಾ ಗೋಬಿ ಈ ಥರದನ್ನೆಲ್ಲ ಆದಷ್ಟು ಉಪಯೋಗಿಸೋದಕ್ಕಿಂತ ಮುಂಚೆ ಬಿಸಿ ನೀರಲ್ಲಿ ಈ ಥರ ಹಾಕಿ ಒಂದು ಕುದಿ ಕುದಿಸ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡು ಉಪಯೋಗಿಸೋದ್ರಿಂದ ನಮಗೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಆಗ್ಬೋದು, ಬೇರೆ ಬ್ಯಾಕ್ಟೀರಿಯಾ ಇದೆಲ್ಲ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಈ ಥರ ಮಾಡ್ಕೊಳ್ಬೇಕು. ಅದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 1 ಇಂಚು ಶುಂಠಿ, ಒಂದು 10 ಬೆಳ್ಳುಳ್ಳಿ ಎಸಳು, ಹಾಗೆಯೇ ಹಸಿಮೆಣಸಿನ್ಕಾಯಿ 3ರಿಂದ 4, ನೀವು ಖಾರಕ್ಕೆ ಅನುಗುಣವಾಗಿ ವ್ಯತ್ಯಾಸ ಮಾಡ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಪುದೀನ. ಇಲ್ಲಿ ಪುದೀನ ನನಗೆ ಪಾಟಲ್ಲೇ ಬೆಳ್ಕೊಂಡಿರೋದ್ರಿಂದ ಫ್ರೆಶ್ಶಾಗಿ ಕಿತ್ಕೊಂಡು ಮಾಡೋಣ ಅನ್ನೋ ಕಾರಣಕ್ಕೆ ಮಾಡುವಾಗ ಕಿತ್ಕೊಳ್ತಿದ್ದೀನಿ. ಚಟ್ನಿ ಮಾಡುವಾಗಬಹುದು ಅಥವಾ ಈ ಥರ ಏನಕ್ಕಾದರೂ ಬೇಕು ಅಂತ ಅಂದರೆ ಆಗ ಕಿತ್ಕೊಂಡು ಮಾಡಿದ್ರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ತಕ್ಷಣ ಕಿತ್ಕೊಂಡು ತೊಳೆದು ಮಾಡ್ಕೊಳ್ತೀನಿ. ನೋಡ್ತಿದ್ದೀರಲ್ಲ, ಒಂದು ಹಿಡಿಯಷ್ಟು ನಾನು ಪುದೀನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ರುಬ್ಲಿಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆಯೇ ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದನ್ನು ಎತ್ತಿಟ್ಕೊಂಡು ನಾವೇನು ಬೇಯಲಿಕ್ಕೆ ಇಟ್ಕೊಂಡಿದ್ವಿ ಅದು ಒಂದು ಕುದಿ ಬಂದ ನಂತರ ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀರಿನಿಂದ ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ಗೋಬಿನ. ಇದು ಬೇಯಬೇಕು ಅಂತ ಏನಿಲ್ಲ. ಮೊಸರನ್ನದ ಜೊತೆಗೆಲ್ಲ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಂಜೆ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಮಾಡಿಕೊಟ್ರು ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ನೋಡ್ತಿದ್ದಿಲ್ಲ, ಇಷ್ಟು ಒಂದು ಕುದಿ ಬಂದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ನೀರಿನಿಂದ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ನೋಡ್ತಿದ್ದೀರಲ್ಲ, ಈಗ ಸಾಂಬಾರು ಕೂಡ ಆಗಿದೆ. ಅದನ್ನು ಕೂಡ ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದನ್ನು ಕೂಡ ಎತ್ತಿಟ್ಟಾಯಿತು. ಇನ್ನು ನಮಗೆ ಗೋಬಿ ಮಸಾಲ ರೆಡಿ ಆಗೋಷ್ಟರಲ್ಲಿ ರೈಸು ಕೂಡ ರೆಡಿ ಆಗುತ್ತೆ. ನಾನು ಕುಕ್ಕರ್ಗೆ ರೈಸ್ನ ಇಟ್ಟು ಅದನ್ನು ನಾವು ಎಲೆಕ್ಟ್ರಿಕ್ ಸ್ಟವ್ ಮೇಲೆ ನಾನು ಕುಕ್ಕರ್ನ ಇಟ್ಟು ಈ ಕಡೆ ಗೋಬಿ ಮಸಾಲ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದಿಲ್ಲ, ನೀರೆಲ್ಲನೂ ತೆಗೆದು ಒಂದು ಬೌಲಿಗೆ ಹಾಕ್ಕೊಂಡು ರುಬ್ಬಿರ್ತಕ್ಕಂಥ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ನೀವು ಗೋಬಿನ ಎಷ್ಟು ತೊಗೋತೀರಾ ಅದ್ರ ಪ್ರಕಾರವಾಗಿ ನೀವು ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಏಕೆಂದರೆ ಆ ಮಸಾಲೆನೇ ನಮಗೊಂದು ಒಳ್ಳೆ ರುಚಿ ಕೊಡೋದು. ಹಾಗಾಗಿ ನೀವು ತುಂಬ ಮಸಾಲೆ ಕಡಿಮೆ ಹಾಕ್ಕೊಂಡು ಗೋಬಿನ ಜಾಸ್ತಿ ತೊಗೊಂಡ್ರೆ ರುಚಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಆದಷ್ಟು ನೋಡಿಕೊಂಡು ಪ್ರಮಾಣನ ಹಾಕ್ಕೊಳ್ಬೇಕಾಗತ್ತೆ. ನೀವು ಗೋಬಿ ಪ್ರಮಾಣನ ನೋಡಿಕೊಂಡು ಮಸಾಲೆನೂ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಒಂದು ಬಾಣಲಿನ ಇಟ್ಟು ನೀರೆಲ್ಲ ಡ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ ಸಿಮ್ಮಲ್ಲಿ. ಅಷ್ಟರಲ್ಲಿ ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆಯೇ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೆಲ್ಲ ಹಾಕಿ ಕಲಿಸ್ಕೋಬೇಕು ಅಂತ ಏನಿಲ್ಲ, ಹಾಗೆ ಡ್ರೈ ಆಗೇ ಕಲಿಸ್ಕೊಂಡು ಮಾಡಬೇಕು. ನೀರಲ್ಲಿ ಈಗಾಗಲೇ ನಾವು ಬೇಯಿಸ್ಕೊಂಡಿರೋದ್ರಿಂದ ಇಲ್ಲಿ ನಾನು ಕರೀಲಿಕ್ಕೆ ಎಣ್ಣೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ರೆಗ್ಯುಲರ್ ಆಗಿ. ಏನಾದರೂ ಕರೀಲಿಕ್ಕೆ ಅಂತ ಅಂದಾಗ ಬೇರೆ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವೇನು ಮಸಾಲ ಪೇಸ್ಟ್ನ ರುಬ್ಕೊಂಡಿದ್ವಿ ಅದಕ್ಕಷ್ಟೇ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಗೋಬಿಗೆ ಈಗ ಆಲ್ರೆಡಿ ಉಪ್ಪು ಹಾಕಿ ನಾವು ಬೇಯಿಸ್ಕೊಂಡಿರೋದ್ರಿಂದ ಗೋಬಿ ಚೆನ್ನಾಗಿ ಉಪ್ಪನ್ನು ಹಿಡಿದಿರುತ್ತೆ. ಹಾಗಾಗಿ ಉಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ತಿನ್ನುವಾಗ ನಮಗೆ ತುಂಬ ಉಪ್ಪು ಮುಂದೆ ಅಂತ ಅನಿಸುತ್ತೆ. ಹಾಗಾಗಿ ಈಗ ಎಣ್ಣೆ ಕಾದ್ಮೇಲೆ ಇದನ್ನು ಎಣ್ಣೆಲಿ ಹಾಕಿ ಕರಿದ್ವಿ ಅಂತ ಅಂದರೆ ನಮಗೆ ಮಸಾಲ ಗೋಬಿ ಫ್ರೈ ರೆಡಿ ಆಗುತ್ತೆ. ನೀವು ಇದನ್ನು ಬೇಕು ಅಂತ ಅಂದರೆ ಮತ್ತೆ ಸ್ವಲ್ಪ ಟೊಮೆಟೊ ಸಾಸು, ಸೋಯಾ ಸಾಸು ಎಲ್ಲನೂ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹೊರಗಡೆ ಏನು ಗೋಬಿ ತಿಂತೀರ ಸೇಮ್ ಅದೇ ಬರುತ್ತೆ. ಬಟ್ ಇದನ್ನು ಕೂಡ ಅದೇ ಟೇಸ್ಟ್ ಇರುತ್ತೆ. ನಾವು ಮಸಾಲೆ ಏನು ರುಬ್ಕೊಂಡಿದ್ದೀವಿ ಅದಕ್ಕೆ ಅದೆಲ್ಲ ಹಾಕ್ಕೊಂಡಿರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಎಲ್ಲವೂ ಹಾಕ್ಕೊಂಡಿರೋದ್ರಿಂದ ನಮ್ಗೆ ಅದೇ ರುಚಿ ಕೊಡುತ್ತೆ. ನೋಡ್ತಿದ್ದೀರಲ್ಲ, ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಕ್ರಿಸ್ಪಾಗೂ ಇರುತ್ತೆ, ತುಂಬ ಮೆತ್ತಗೆ ಅಂತ ಏನಿಲ್ಲ, ಕ್ರಿಸ್ಪಾಗಿ ಅನಿಸುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮೊಸರನ್ನದ ಜೊತೆಗಾಗ್ಬೋದು, ರಸಮ್ ರೈಸ್ ಜೊತೆಗೆ, ಅಥವಾ ಮಕ್ಕಳಿಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೂ ಕೂಡ ಮಾಡ್ಕೊಳ್ಬೋದು. ಯಾರಾದರೂ ಗೆಸ್ಟ್ ಬಂದರು ಅಂತ ಅಂದರೆ ದಿಢೀರ್ ಅಂತ ಮಾಡಲಿಕ್ಕೂ ಕೂಡ ಈಸಿ ರೆಸಿಪಿ, ಈಸಿ ಮತ್ತು ಟೇಸ್ಟಿ ರೆಸಿಪಿ. ನಾವು ಯಾವಾಗಲೂ ಯಾವುದೇ ಮಸಾಲೆಗಳನ್ನ ಇನ್ಸ್ಟೆಂಟಾಗಿ ರುಬ್ಬಿ ಮಾಡ್ಕೊಳ್ತೀವಿ ನೋಡಿ, ಅದೆಲ್ಲ ರೆಸಿಪಿಗಳು ಕೂಡ ಒಂದು ಒಳ್ಳೆ ರುಚಿ ಕೊಡುತ್ತೆ. ನೋಡ್ತಿದ್ರಲ್ಲ, ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನ ಆದಷ್ಟು ಕಡಿಮೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಎಣ್ಣೆ ಹಾಕ್ಕೋಬೇಡಿ, ಎಣ್ಣೆ ಕರ್ದಿದ್ದ ಎಣ್ಣೆನೇ ಮತ್ತೆ ಉಪಯೋಗಿಸ್ಕೊಳ್ಬೇಕಾಗುತ್ತಲ್ಲ. ಹಾಗಾಗಿ
ನಾನು ಅದಕ್ಕೆ ಅಲಂಕಾರಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕರಿಬೇವು ಕೂಡ ಫ್ರೈ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಹಪ್ಪಳನೂ ಕೂಡ ಕರ್ಕೊಳ್ತಿದ್ದೀನಿ ಊಟಕ್ಕೆ ಅಂತ ಅಂದ್ಬಿಟ್ಟು. ನಾವು ಅಡುಗೆ ಮಾಡುವಾಗಲೇ ಏನೆಲ್ಲ ಅಂದರೆ ತರಕಾರಿ ಆಗ್ಬೋದು, ಬೇರೆ ಮಸಾಲ ಪೌಡ್ರುಗಳೆಲ್ಲ ಉಪಯೋಗಿಸ್ಕೊಂಡಿರ್ತೀವಲ್ಲ, ಕೆಲವೊಂದೆಲ್ಲ ಬೇಯುವಾಗ ಅದನ್ನೆಲ್ಲ ಎತ್ತಿಟ್ಕೊಂಡ್ವಿ ಅಂದರೆ ಕಿಚನ್ ಕ್ಲೀನಿಂಗು ತುಂಬಾ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಕಿಚನ್ ಕ್ಲೀನಿಂಗೇ ಆಗುತ್ತೆ. ಪಾತ್ರೆ ತೊಳೆಯೋದಾಗ್ಬೋದು ಅಥವಾ ಆ ಸಾಮಗ್ರಿಗಳನ್ನೆಲ್ಲ ಎತ್ತಿಡೋದೇ ಆಗಿಬಿಡುತ್ತೆ. ನೋಡ್ತಿದ್ದೀರಲ್ಲ, ಗೋಬಿ ಮಸಾಲ ಫ್ರೈ ರೆಡಿಯಾಗಿದೆ. ಮಿಸ್ ಮಾಡದೆ ಟ್ರೈ ಮಾಡಿ.